ಇವತ್ತು ನಾವು ತಯಾರು ಮಾಡಲಿಕ್ಕೆ ಹೊಂಟಂಥ ರೆಸಿಪಿ ಊಟಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ಕೂಡ ತುಂಬ ಹಿತಕರ. ಹಾಗೆ ಇದನ್ನು ಇನ್ಸ್ಟಂಟಾಗಿ ರೆಡಿ ಮಾಡ್ಬೋದು. ಬಹಳ ದಿನಗಳವರೆಗೆ ಇದನ್ನು ಪ್ರಿಸರ್ವ್ ಆಗೋ ಹಾಗೆ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಹಾಗೆ ಇದನ್ನು ಯಾವ ರೀತಿ ರೆಡಿ ಮಾಡಬೇಕು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶ್ರೀನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಊಟಕ್ಕೆ ಹೊಂದಿಕೊಳ್ಳುವಂತಹ ಒಂದು ಸೈಡ್ ಡಿಶ್ನ ಪ್ರಿಪೇರ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ತಾವಿಲ್ಲಿ ನೋಟ್ ಡೌನ್ ಮಾಡ್ಕೋಬೋದು. ಈ ಒಂದು ರೆಸಿಪಿನ ಯಾವ ರೀತಿ ತಯಾರು ಮಾಡಬೇಕು ಮತ್ತು ಯಾವ ರೀತಿ ಎಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾವು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ರೆಸಿಪಿ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಊಟಕ್ಕೆ ಹೊಂದಿಕೊಳ್ಳುವ ಮತ್ತು ಊಟದ ಸೊಗಸನ್ನು ಹೆಚ್ಚು ಮಾಡುವಂತಹ ಮೆಂತ್ಯದ ಹಿಟ್ಟು ರೆಸಿಪಿನ ಪ್ರಿಪೇರ್ ಮಾಡೋಕ್ಕೆ ಹೊರಟಿದ್ದೀವಿ. ಇದಕ್ಕೆ ನಾವು ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟನ್ನು ತೊಗೊಂಡಿದ್ದೀವಿ. 250 ಗ್ರಾಮು ಚನಾ ದಾಲ್ನ ತೊಗೊಂಡಿದ್ದೀವಿ ಮತ್ತು ಬೇಕಾಗಿರೋಂಥ ಮಸಾಲ ಪದಾರ್ಥ. ಮೊದಲು ನಾವು ಒಂದಾದಂಥ ಒಂದನ್ನು ಚೆನ್ನಾಗಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆರೋಗೋವರೆಗೂ ಮತ್ತು ಘಮ ಬಿಡೋವರೆಗೂ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ನ ನಾವು ಇಲ್ಲಿ ಹುರ್ಕೊಳ್ಳೋಣ ಬನ್ನಿ. ಈಗ ನಾವು ಚನಾ ದಾಲ್ ಅಂದರೆ ಕಡಲೆಬೇಳೆನ ಹುರ್ಕೊಂಡಿದ್ದೀವಿ. ನಂತರ ಉದ್ದಿನ ಬೇಳೆನೂ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀವಿ. ತದನಂತರ ಇದಕ್ಕೆ 1 ರಿಂದ 2 ಚಮಚ ಮೆಂತ್ಯನ ಹಾಕ್ತಾಯಿದ್ದೀವಿ. ಕಹಿ ಬಹಳ ಆಗಿರೋದ್ರಿಂದ 1 ಚಮಚ ಮೆಂತ್ಯನ ನಾವಿಲ್ಲಿ ತೊಗೋತಾ ಇದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀವಿ. ನಂತರ ನಾವಿಲ್ಲಿ ಮೆಣಸನ್ನು ಬಳಸ್ತಾ ಇದ್ದೀವಿ. ಇದು ಕೂಡ ಒಂದು ಆರೋಗ್ಯಕ್ಕೆ ಒಳ್ಳೆಯ ಉತ್ತಮವಾದ ಅಂಶ ತಂದು ಕೊಡುತ್ತೆ. ಹಾಗೆ ಸ್ವಲ್ಪ ಖಾರದ ರುಚಿಯನ್ನು ಕೂಡ ಈ ಒಂದು ರೆಸಿಪಿಯಲ್ಲಿ ತಂದು ಕೊಡುತ್ತೆ ಅಂತ ನಾವು ಹೇಳ್ಬೋದು. ಇದಕ್ಕೆ ನಾವು ನಂತರ ಜೀರಿಗೆನ ಸೇರಿಸ್ತಾ ಇದ್ದೀವಿ. ಇದು ಕೂಡ ಫ್ರೇಗ್ರೆನ್ಸ ಹಾಗೆ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಇದು ಕೂಡ ಆರೋಗ್ಯಕ್ಕೆ, ಪಚನ ಕ್ರಿಯೆಗೆ ಒಳ್ಳೆಯ ಒಂದು ಉತ್ತಮವಾದ ಅಂಶ ಅಂತ ಹೇಳ್ಬೋದು. ನಂತರ ನಾವು ಇದಕ್ಕೇನಪ್ಪ ಅಂತಂದರೆ, ಈಗ ಎಲ್ಲ ಹುರ್ಕೊಂಡಿರೋಂತಹ ಸಾಮಗ್ರಿಗಳನ್ನ, ಇಂಗ್ರೀಡಿಯೆಂಟ್ನ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ರೂಮ್ ಟೆಂಪ್ರೇಚರ್ನಲ್ಲಿ ಆರಕ್ಕೆ ಬಿಡಬೇಕು. ಎಲ್ಲ ಇಂಗ್ರೀಡಿಯೆಂಟ್ಗಳು ಚೆನ್ನಾಗಿ ರೂಮ್ ಟೆಂಪ್ರೇಚರ್ನಲ್ಲಿ ಒಣಗಿದಾಗ ಮಾತ್ರ ಈ ಒಂದು ರೆಸಿಪಿ ಚೆನ್ನಾಗಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ. ಈಗ ಮಿಕ್ಸರ್ ಜಾರ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನ ಫೈನ್ ಪೌಡ್ರ್ ಆಗೋ ಹಾಗೆ ನಾವು ಇದನ್ನು ಮಿಕ್ಸರ್ ಮಾಡ್ಕೋಬೇಕು. ಮಿಕ್ಸರ್ ಮಾಡೋಕ್ಕಿಂತ ಮೊದಲು ನಾವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟಿನ ಪೌಡ್ರನ್ನ ಹಾಗೆ ಅರಿಶಿಣ ಅದನ್ನು ಕೂಡ ಹಾಕ್ತಾಯಿದ್ದೀವಿ. ನಂತರ ಹಿಂಗನ್ನು ಟೇಸ್ಟ್ ಮತ್ತು ಫ್ರೇಗ್ನೆನ್ಸ್ಗೋಸ್ಕರ, ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವೇನಪ್ಪ ಅಂದರೆ ಫೈನ್ ಪೌಡ್ರ್ ಮಾಡಬೇಕು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಮೊದಲಿಗೆ ಏನಪ್ಪ ಅಂದರೆ ರಫಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು ನಂತರ ಪೌಡರ್ ಆಗೋವರೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಗ್ರೈಂಡ್ ಮಾಡೋದಾಗಿದ್ದರೆ ಫೈನ್ ಪೌಡ್ರ್ ಆಗಿ ಮೂಡಿಬರುತ್ತೆ. ಈಗ ತಾವಿಲ್ಲಿ ನೋಡ್ತಾ ಇರೋದು ಫೈನಲೈಸ್ ಆಗಿ ಫೈನ್ ಪೌಡ್ರ್ ಆಗಿರತಕ್ಕಂತಹ ಮೆಂತ್ಯ ಹಿಟ್ಟನ್ನು ಇದನ್ನು ತಾವೊಂದು ಗಾಜಿನ ಸೀಸೆಯಲ್ಲಿ ಅಥವಾ ಪಿಂಗಾಣಿ ಪಾತ್ರೆಯಲ್ಲಿ ಪ್ರಿಸರ್ವ್ ಮಾಡಿ ಸ್ಟೋರ್ ಮಾಡ್ಬೋದು. ಬೇಕಾದಾಗ ಅಡುಗೆಯೊಂದಿಗೆ ಸರ್ವ್ ಕೂಡ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಈ ಮೆಂತ್ಯ ಹಿಟ್ಟಿನ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಲಾಭದಾಯಕ ಅಂಶ ತಂದು ಕೊಡೋದ್ರಿಂದ ಇದನ್ನು ತಾವು ಚಪಾತಿ ಜೊತೆಗೆ ತುಪ್ಪ ಮೆಂತ್ಯ ಹಿಟ್ಟು ಹಚ್ಕೊಂಡು ತಿನ್ಬೋದು. ಮತ್ತು ಅದೇ ರೀತಿಯಾಗಿ ಸಾಂಬಾರು ಅನ್ನೋದನ್ನು ಕೂಡ ಇದನ್ನು ಹಾಕ್ಕೊಂಡ್ಬಿಟ್ಟು ಸೈಡ್ ಡಿಶ್ ಆಗಿ ಬಳಸ್ಕೋಬೋದು. ಹಾಗೆ ತುಪ್ಪ ಅನ್ನೋಕ್ಕೂ ಕೂಡ ಈ ಮೆಂತ್ಯ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟಿನ ಪುಡಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಿಸಿ ಬಿಸಿಯಾದಂತಹ ಮೆತ್ತಗಿರುವಂಥ ಅನ್ನಕ್ಕೆ ತುಪ್ಪನ ಹಾಕ್ಕೊಂಡ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು, ಮೆಂತ್ಯ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಉಂಡಿದ್ದಾಗಿದ್ರೆ ಆರೋಗ್ಯ ನಾವು ಸುಧಾರಿಸೋದಲ್ಲದೇ ಬಾಯಿಗೆ ಒಂದು ಒಳ್ಳೆ ಟೇಸ್ಟು, ಹಾಗೆ ಈ ರೆಸಿಪಿ ಕೂಡ ಒಂದು ಒಳ್ಳೆ ಕಳೆ ಬರುತ್ತಂತ ನಾವು ಹೇಳ್ಬೋದು. ಟೇಸ್ಟ್ ಕೂಡ ಇದು ಎನ್ಹಾನ್ಸ್ ಮಾಡುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಮೆಂತ್ಯ ಹಿಟ್ಟು ತಯಾರಿಸುವ ವಿಧಾನ ತಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಆರೋಗ್ಯ ಕೂಡ ಕಾಪಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.